ಇದೊಂದು ಕಾಲ್ಪನಿಕ ಕಥೆ, ಕೇವಲ ಮನರಂಜನಾ ಉದ್ದೇಶದಿಂದ ಮಾಡಿದ್ದಾಗಿದೆ. ನೀವು ವಯಸ್ಕರಾಗಿದ್ದರೆ ಮಾತ್ರ ಈ ಕಥೆಯನ್ನು ಮುಂದುವರಿಸಿ. ಯಾರ ಜೊತೆ ಅಂತ ಕೇಳಿದೆ. ನನ್ನ ಮಗಳು ಅಜ್ಜಿ ತಾತನ ಜೊತೆ ಹೋಗಿದ್ದಾಳೆ. ಅದೇನಿವಾಗ ಊರಿಗೆ ರಜೆ ಏನಾದರೂ ಇದೆಯಾ? ಅದಕ್ಕೆ ಇಲ್ಲ, ನಮ್ಮ ಅತ್ತೆ ಮಾವ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಹೋದರು. ಅವ್ರ ಜೊತೆಗೆ ಹೋಗಬೇಕು ಅಂತ ಹಠ ಮಾಡ್ತು. ಹೋಗಲಿ ಬಿಡಿ, ಯಾವಾಗ ಬರ್ತಾರೆ ಅಂದರೆ 2-3 ದಿನ ಆಗಬಹುದು. ಹಾಗೆ ಮಾತಾಡ್ತಾ, ನಿನಗೆ ಮೊಬೈಲ್ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಕೇಳಿದ್ಲು. ಅಷ್ಟಾಗೇನು ಗೊತ್ತಿಲ್ಲ, ಯಾಕೆ ಏನಾಯಿತು ಅಂತ ಕೇಳಿದೆ. ಇಲ್ಲ, ಯಾಕೋ ನನ್ನ ಮೊಬೈಲು ಸರಿಯಾಗಿಲ್ಲ, ಹ್ಯಾಂಗ್ ಆಗುತ್ತೆ ಅಂದ್ಲು. ಕೊಡಿ ನೋಡೋಣ ಅಂದೆ. ಮನೆಯಲ್ಲೇ ಇದೆ, ತಂದು ಕೊಡ್ತೀನಿ ಇರಿ ಅಂತ ಹೇಳಿ ಹೋಗಿ ತಂದು ಕೊಟ್ಲು. ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದ್ದಕ್ಕೆ ತುಂಬ ಓವರಾಗಿ ಹ್ಯಾಂಗ್ ಆಗುತ್ತೆ. ಸರಿ ಅಂತ ನಾನು ಅವಳ ಮೊಬೈಲ್ ಚೆಕ್ ಮಾಡ್ತಿದ್ರೆ ಲೀಲಾ ಪಕ್ಕದಲ್ಲೇ ಕೂತ್ಲು. ಹೇಗೆ ಕೂತಿದ್ಲು ಅಂದರೆ ಅವಳ ಎಡಗಡೆ ನನಗೆ ತಾಗ್ತಾ ಇದೆ. ಮೊದಲು ನನಗೆ ಅದ್ರ ಬಗ್ಗೆ ಏನು ಗೊತ್ತಾಗ್ತಿಲ್ಲ ಅಥವಾ ಅದು ಫೀಲಿಂಗ್ ಆಗ್ತಿರ್ಲಿಲ್ಲ, ಎಚ್ಚರ ಇರಲಿಲ್ಲ. ಆಮೇಲೆ ಯಾಕೋ ಒಂದು ರೀತಿ ತುಂಬ ಸಾಫ್ಟ್, ಮೃದುವಾಗಿ ತಾಗ್ತಾ ಇತ್ತು, ಅದು ಫೀಲ್ ಆಗ್ತಿತ್ತು. ಗೊತ್ತಾಗಿ ನೋಡಿದಾಗ ನನಗೆ ನಿಜವಾಗಿಯೂ ಶಾಕ್ ಆಯಿತು. ಆದರೂ ಅದನ್ನು ತೋರಿಸ್ಕೊಳ್ದೆ ಸುಮ್ಮನೆ ನನ್ನ ಪಾಡಿಗೆ ನಾನು ಮೊಬೈಲ್ ಚೆಕ್ ಮಾಡ್ಕೊಳ್ತಾ ಇದ್ದೆ. ಮೊದಲು ಕೆಲವು ಬೇಡವಾದ ಫೈಲ್ಗಳನ್ನು ಡಿಲೀಟ್ ಮಾಡಿದೆ, ಮತ್ತು ಡೌನ್ಲೋಡ್ಗಳನ್ನು ಚೆಕ್ ಮಾಡ್ತಿದ್ದೆ. ನನಗೆ ಪರಮಾಶ್ಚರ್ಯ ಆಯಿತು, ಅಲ್ಲಿ ಕೆಲವು ಫೋಟೋಗಳು ಕೂಡ ಇದ್ವು. ನಾನು ಅದನ್ನು ನೋಡುವುದನ್ನು ನೋಡಿ ಲೀಲಾಗೆ ನಾಚಿಕೆ ಆಯಿತು. ಯಾಕಂದರೆ ಅದು ಅಂಥ